Hi, good morning. Welcome back to my channel. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ರಜೆ ನಮ್ಮ ಸ್ಟುಡಿಯೋಗೆ ಆ್ಯಂಡ್ ಸಲೂನ್ ಎರಡಕ್ಕೂ ಕೂಡ. ಸೊ ಹಾಗಾಗಿ ಟೈಮ್ ಇದೆ, ನಾನು ಸ್ವಲ್ಪ ಫ್ರೀ ಇದ್ದೀನಿ. ಅದಕ್ಕೋಸ್ಕರ ಫೆಸ್ಟಿವಲ್ ಫುಲ್ ಡೇ ಫೆಸ್ಟಿವಲ್ ವ್ಲಾಗ್ ಹಾಗೆ ಮತ್ತು ಮೇಕಪ್ ಟ್ಯುಟೋರಿಯಲ್ ವ್ಲಾಗ್ ಕೂಡ ಮಾಡೋಣ ಅಂತ. ಸೊ ಎರಡೂ ಕೂಡ ಇದರಲ್ಲೇ ಬರುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸೊ ನಾನು ಹೇಗೆ ಫೆಸ್ಟಿವಲ್ಗೆ ರೆಡಿ ಆಗ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. 7ಗೆ ನನಗೀಗ ಸೆಷನ್ ಇದೆ, ಸೊ ವರ್ಕೌಟ್ ಸೆಷನ್ ಮುಗಿದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವರ್ಕೌಟ್ ಎಲ್ಲ ಮುಗೀತು, ಈಗ ಕಿಚನ್ ಕೆಲಸ. ರೆಡಿ ಆಗಿ ಮತ್ತು ಪೂಜೆ ಮಾಡೋಕ್ಕೆ ಟೈಮ್ ಆಗಲ್ಲ, ಯಾಕಂದರೆ ವಿಡಿಯೋ ಮಾಡಿಕೊಂಡು ರೆಡಿ ಆಗೋದು ಸ್ವಲ್ಪ ಡಿಲೇ ಆಗುತ್ತೆ. ಸೊ ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಮತ್ತೆ ಫೇಸ್ ವಾಶ್ ಮಾಡಿ ರೆಡಿ ಇದ್ದೀನಿ. ಸೊ ಈ 3 ಪ್ರಾಡಕ್ಟ್ಸ್ನ ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದು ನನ್ನ ಮೇಲೇ ಟ್ರೈ ಮಾಡ್ಕೋತಾ ಇದ್ದೀನಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವತ್ತು ನಾನು ಹೊಸದಾಗಿ ಟ್ರೈ ಮಾಡೋಕ್ಕೆ ಹೊರಟಿರೋದು ಬಂದು ಈ 2 ಪ್ರಾಡಕ್ಟ್ ಆ್ಯಂಡ್ ಈ ಬ್ಲೆಂಡರ್. ಸೊ ಇದು PAC ರೆಗ್ಯುಲರಾಗಿ ನಾನು ಯೂಸ್ ಮಾಡೋದು. ಇದು ಬಂದು ನಾನು ಈಗ ಟ್ರೈ ಮಾಡ್ತಾ ಇದ್ದೀನಿ ELF ಅವರ ELF ಕಾಸ್ಮೆಟಿಕ್ಸ್ ಅವರ ಬ್ಲೆಂಡರ್. ತುಂಬ ಸಾಫ್ಟ್ ಇದೆ, ಇದು ವೆಟ್ ಆಗಿದೆ, ಆಫ್ಟರ್ ವೆಟ್ ಇರುವಂಥ ಬ್ಲೆಂಡರ್. ಆ್ಯಂಡ್ ಒನ್ ಮೋರ್ ಇಸ್ ದಿಸ್ 2 ಪ್ರಾಡಕ್ಟ್ಸ್, ಇದು ಪ್ರೈಮರ್ ಆ್ಯಂಡ್ ಸೆಟ್ಟಿಂಗ್ ಸ್ಪ್ರೇ, ಒಂದು ಸೈಜ್ ಅವ್ರದ್ದು. ಸೊ ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ಯಾಕೆ ಈ ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಸೊಪ್ರಾ ಲಿಪ್ಸ್ಟಿಕ್ ಪ್ಯಾಲೆಟ್ ಆ್ಯಂಡ್ ಇದು ಬಂದು ಲೂಸ್ ಪೌಡರ್ ಲೋರಾ ಮಸಿ ಅವ್ರದ್ದು, ಮತ್ತು ಟೂ ಫೇಸ್ ಅವ್ರದ್ದು 2 ಶೇಡ್ ಆಫ್ ಕನ್ಸೀಲರ್ ಆ್ಯಂಡ್ ಎಲೆಗಲ್ ಅವರ ಫೌಂಡೇಶನ್. ಇದು ಬಂದು ಬ್ಲಷ್ ಪ್ಯಾಲೆಟ್ ಚಾಲೆಟಬಲ್ ಅವ್ರದ್ದು. ಆ್ಯಂಡ್ ಇದು ಬಂದು ನಾಟಿ ಐ ಶ್ಯಾಡೋ ಹುಡಾ ಬ್ಯೂಟಿ. ಆ್ಯಂಡ್ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಸನ್ಸ್ಕ್ರೀನ್ ಧರ್ಮ SPF 50 ಲೈನರ್, ಕಾಜಲ್ ಆ್ಯಂಡ್ ಮಸ್ಕಾರಾ, ಲಿಪ್ ಲೈನರ್ ಆ್ಯಂಡ್ ಗ್ಲಾಸಿ ಆ್ಯಂಡ್ ವ್ಯಾಸಲಿನ್ ಕಂಪಲ್ಸರಿ. ಲಿಪ್ ಗ್ಲಾಸ್ ಬಂದು ಡಾಟನ್ ಕೆ ಅವ್ರದ್ದು, ವ್ಯಾಸಲಿನ್ ಆ್ಯಂಡ್ ಮೈ ಬ್ಯೂಟಿಲಿಷಿಯಸ್ ಬ್ರಷಸ್. ಸ್ಕಿನ್ ಕೇರ್ ರೂಟೀನ್ ಮುಗೀತು. ಮೀನ್ಸ್ ಅಂತಂದರೆ ನಾನು ಡಾಟನ್ ಕೇರ ವಿಟಮಿನ್ C ಸಿರಮ್ ಯೂಸ್ ಮಾಡ್ತೀನಿ. ಆಫ್ಟರ್ ದಟ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನಂದು ತುಂಬ ಆಯ್ಲಿ ಸ್ಕಿನ್ ಇರೋದ್ರಿಂದ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎರಡೂ ಹಾಕೋದ್ರಿಂದ ನಂದು ಎಕ್ಸ್ಟ್ರೀಮ್ ಆಯ್ಲಿ ಆಗಿ ಇನ್ನೂ ಮೇಕಪ್ ಆಗಲಿ ಅದರ್ವೈಸ್ ಡೈಲಿ ರೊಟೀನ್ ಮಾಡಬೇಕಾದ್ರೆ ತುಂಬಾ ಆಯ್ಲಿ ಆಗೋಗುತ್ತೆ ಫೇಸ್. ಅದಕ್ಕೋಸ್ಕರ ಅನದರ್ ಸನ್ಸ್ಕ್ರೀನ್ ಆರ್ ಮಾಯ್ಶ್ಚರೈಸರ್ ಮಾತ್ರ ಯೂಸ್ ಮಾಡ್ತೀನಿ. ನಂದು ಎಕ್ಸ್ಟ್ರೀಮ್ ಆಯ್ಲಿ ಸ್ಕಿನ್ ಆಗಿರುತ್ತೆ, ಅದಕ್ಕೋಸ್ಕರನೇ ನಾನು ಈ ಥರ ಬೇಸಿಸ್ ಮೇಲೆ ಹೋಗ್ತೀನಿ. ನೆಕ್ಸ್ಟ್ ನಾನು ಇದು 1 ಸೈಜ್ ಅವರ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ತನಕ ವಿಡಿಯೋ ನೋಡಿ ಏನಕ್ಕೆ ಅಂತ ಹೇಳ್ತೀನಿ ಅಂತ ಹೇಳಿದೆ. ಸೊ ಯೂಸ್ ಮಾಡೋದನ್ನು ಕೂಡ ನೋಡ್ಕೊಳ್ಳಿ. ಫೈನಲಲ್ಲಿ ಇದು ಏನು ವರ್ಕ್ ಮಾಡುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಐ ಆಮ್ ಯೂಸಿಂಗ್ ಲಿಟ್ ಬಿಟ್ ಇಷ್ಟು ಮಾತ್ರ ಪ್ರೈಮರ್. ಸೊ ಅಪ್ಪರ್ಡ್ಗೆ ಈ ಥರ ಮಸಾಜ್ ಮಾಡ್ಕೊಂಡು ಕ್ಲೀನಾಗಿ ಪ್ರೈಮರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಕನ್ಸೀಲ್ಗೆ ಹೋಗ್ತೀನಿ. ಸೊ ಕನ್ಸೀಲಲ್ಲಿ 2 ಶೇಡ್ಸ್ ತೊಗೊಂಡಿದ್ದೀನಿ, ಅದರಲ್ಲಿ 1 ಡಾರ್ಕ್ ಶೇಡ್ ತೊಗೋತಾ ಇದ್ದೀನಿ. ಸೊ ಅಂಡರ್ ಐ ಹತ್ರ ಡಾರ್ಕ್ ಸ್ಪಾಟ್ ಇರೋದ್ರಿಂದ ಆ್ಯಂಡ್ ಹೈಡಿಂಗ್ ಮೈ ಪಿಂಪಲ್ಸ್. ಅಂದರೆ ರೆಡ್ ಪಿಂಪಲ್ಸ್ ಅಲ್ಲ, ಜಸ್ಟ್ ಆ್ಯಕ್ನಿ ಆಗಿ ಬ್ಲ್ಯಾಕಾಗಿ ಟರ್ನ್ ಆಗಿ ಇಲ್ಲಿ ನೀವು ನೋಡ್ಬೋದು ಇದು ರೆಡ್ ಇದೆ. ಸೊ ಅದಕ್ಕೆ ನಾನು ಅಪ್ಲಿಕೇಶನ್ ಏನು ಮಾಡ್ತಿಲ್ಲ. ಆ್ಯಂಡ್ ಟೇಕ್ ದಿಸ್ 1 ಬ್ರಷ್ ಆ್ಯಂಡ್ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊತೀನಿ. ಕಂಪ್ಲೀಟ್ಲಿ ಬ್ಲೆಂಡ್ ಆಯಿತು. ಇದೆಲ್ಲ ಫೇಸ್ಗೆ ಮುಗೀತು. ನೆಕ್ಸ್ಟ್ ನಾನು ಎಲೆಗಲ್ ಅವರ ಪ್ರೋ ಕವರೇಜ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ನನಗೆ ಡ್ಯೂ ಲುಕ್ ಆರ್ ಗ್ಲಾಸಿ ಫಿನಿಶ್ ಲುಕ್ ಬೇಕು ಅಂತ. ಸೊ ನನಗೆ ಬೇರೆ ಫೌಂಡೇಶನ್ಸ್ ಯೂಸ್ ಮಾಡಿದ್ರೂ ಕೂಡ ಅದೇ ಫಿನಿಶಿಂಗ್ ಬರುತ್ತೆ, ಬಿಕಾಸ್ ಆಫ್ ನನ್ನ ಸ್ಕಿನ್ ಎಕ್ಸ್ಟ್ರೀಮ್ ಆಯ್ಲಿ ಇದೆ ಅದಕ್ಕೋಸ್ಕರ. ಬಟ್ ನನಗೆ ಇನ್ನೂ ಸೆಟಲ್ಡ್ ಆಗಿರಲಿ ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಡ್ರೈ ಸ್ಕಿನ್ಗೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಆ್ಯಸ್ ಪರ್ ಡೈಲಿ ಬೇಸಿಸ್. ಇದು ಏನಕ್ಕೆ ಗ್ಲಾಸಿ ಫಿನಿಶಿಂಗ್ ಬರುತ್ತೆ ಅಂದರೆ ಇದರಲ್ಲಿ ಎಲಿಮಿನೇಟಿಂಗ್ ಕಂಟೆಂಟ್ ಮಿಕ್ಸ್ ಆಗಿರುತ್ತೆ. ಸೊ ಅದರಿಂದಾಗಿ ಇದು ಗ್ಲಾಸಿ ಫಿನಿಶಿಂಗ್ ಬರುತ್ತೆ. I'll take this much. Same brush or
ಅದರ್ ಬ್ರಷಲ್ ಅಪ್ಲಿಕೇಶನ್ ನಾನು ಸೇಮ್ ಬ್ರಷ್ ಅಪ್ಲಿಕೇಶನ್ ತಗೋತೀನಿ. ಸೊ ಮಿರರಿಂದ ಏನೂ ಮಾಡ್ಕೊಳಕ್ಕಾಗಲ್ಲ. ಒನ್ ಸೈಜ್ ಪ್ರೈಮರ್ ಬಗ್ಗೆ ತುಂಬ ಹೇಳ್ತಿದ್ದೆ ಅಲ್ಲ. ಸೊ ಒನ್ ಸೈಜ್ ಬಂದು ಪರ್ಸ್ನಲ್ಗಿಂತನೂ ತುಂಬ ಜನಕ್ಕೆ ಪ್ರೊಫೆಷ್ನಲ್ ಆಗಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ನನ್ನ ಒಪಿನಿಯನ್. ಯಾಕಂದರೆ ಬ್ರೈಡ್ಸ್ಗೆಲ್ಲನೂ ಇದು ತುಂಬ ಚೆನ್ನಾಗಿ ಯೂಸ್ ಆಗ್ಬೋದು. ಸೊ ಐ ವಿಲ್ ಟೆಲ್ ಯು ವೈ. ಫೌಂಡೇಶನ್ನ ಕ್ಲೀನಾಗಿ ಬ್ಲೆಂಡ್ ಮಾಡಿದ್ದಾಯಿತು, ಬಟ್ ಆದರೂ ಕೂಡ ಫೌಂಡೇಶನ್ ಸ್ವಲ್ಪ ಹಾಗಾಗಿ ಕಂಪ್ಲೀಟಾಗಿ ಎಕ್ಸಸ್ ಫೌಂಡೇಶನ್ ಇರುತ್ತೆ. ಸೊ ಈ ಬ್ಲೆಂಡರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸೊ ಈ ಬ್ಲೆಂಡರಿಂದ ಜಸ್ಟ್ ರೋಲ್, ಜಸ್ಟ್ ಡ್ಯಾಬ್ ಆರ್ ರೋಲ್, ಎಕ್ಸಸ್ ಆಫ್ ಫೌಂಡೇಶನ್ ಎಲ್ಲೆಲ್ಲಿರುತ್ತೋ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಸಿ, ಕ್ಲೀನಾಗಿ ಬ್ಲೆಂಡ್ ಮಾಡಿದೆ. ಜಸ್ಟ್ ಈ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಸೊ ನಾನು ಲೈಟಾಗಿ ಹಾಕಿದ್ದೀನಿ ಫೌಂಡೇಶನ್, ತುಂಬ ಹಾಕಿಲ್ಲ. ಸೊ ಹಾಗಾಗಿ ಇದು ತುಂಬ ಬ್ರೈಟ್ಸಲ್ಲಿ ನಾವು ತುಂಬ ಫೌಂಡೇಶನ್ ಯೂಸ್ ಮಾಡಿದಾಗ ಇದನ್ನು ಜಸ್ಟ್ ಹಿಂಗೆ ಈ ಥರ ಮಾಡಿದ್ರೆ ಸಾಕು, ಕಂಪ್ಲೀಟ್ ಸಟಲ್ಡಾಗಿ ಬರುತ್ತೆ. ಡನ್. ಸೊ ದಿಸ್ ಇಸ್ ಮೈ ಬೇಸ್ ಫೌಂಡೇಶನ್ ಆಫ್ಟರ್ ಫೌಂಡೇಶನ್. ಸೊ ಜಸ್ಟ್ ಈಗ ನನಗಿಂತ ಒಂದು ಶೇಡ್ ಬ್ರೈಟರಲ್ಲಿ ಹೈಲೈಟಿಂಗ್ ಮಾಡ್ಕೊತೀನಿ. ಬ್ಲೆಂಡರೈಸ್ PC ಬ್ಲೆಂಡರಲ್ಲಿ ಲೈಟಾಗಿ ಸೊ ಬ್ಲೆಂಡ್ ಆಯಿತು, ಹೈಲೈಟ್ ಆಯಿತು. ಸೊ ಐ ಕ್ಯಾನ್ ಗೋ ಫಾರ್ ವಿತ್ ಲಾರಾ ಮರ್ಸಿ ಸೆಟ್ಟಿಂಗ್ ಪೌಡರ್. ಇದು ಆಯಿಲಿ ಸ್ಕಿನ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟ್ಲಿ ಆಫ್ಟರ್ ಪೌಡ್ರಿಂಗ್, ಸೊ ನಾನು ಐ ಮೇಕಪ್ ತುಂಬ ಮಾಡಲ್ಲ, ಲೈಟಾಗಿ ತಗೋತೀನಿ. ಸೊ ನನ್ನ ಸ್ಯಾರಿ ಕಲರ್ ಇಟ್ಸ್ ಪರ್ಪಲ್ ಲ್ಯಾವೆಂಡರ್ ಕಲರ್ ಬರುತ್ತೆ. ಸೊ ಐ ವಿಲ್ ಗೋ ಫಾರ್ ದೀಸ್ ಬ್ಯೂಟಿಫುಲ್ ಕಲರ್ಸ್. ಸಾರಿ, ಮಿರರ್ ಹೊಡೆದೋಗಿದೆ. ಮೇಕಪ್ ಐಟಮ್ಸ್ ಹೊಡೆದಾಗ ಎಷ್ಟು ನೋವಾಗುತ್ತೋ ಅದು ಮೇಕಪ್ ಆರ್ಟಿಸ್ಟ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ಜಸ್ಟ್ ಲೈಟಾಗಿ ಬ್ಲೆಂಡ್ ಮಾಡ್ಕೋತೀನಿ. So I'll take light color shade, this shade, blend, and some minimal product, blend. ಸ್ವಲ್ಪ ಪಾಪಪ್ ಮಾಡೋಕ್ಕೆ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ. ಸೊ ಇನ್ನು ಸ್ವಲ್ಪ ಡಾರ್ಕಲ್ಲಿ ಎಡ್ಜಸ್ಸಲ್ಲಿ ಡಾರ್ಕಾಗಿ ಕಾಣೋದಕ್ಕೆ ಒಂದು ಸ್ವಲ್ಪ ಡಾರ್ಕ್ ಶೇಡ್ನ ಆ್ಯಡ್ ಆನ್ ಮಾಡ್ಕೋತೀನಿ. ಸೊ ಈಗ ಈಗ ನಾನು ಬ್ಲಷ್ ಹಾಕೋತಿದ್ದೀನಿ. ಬ್ಲಷ್ ಆ್ಯಂಡ್ ಹೈಲೈಟ್ರ್ ಮಿಕ್ಸ್ ಮಾಡಿ ಹಾಕ್ತೀನಿ. ನನಗೆ ತುಂಬ ಬೇಡ, ಲೈಟಾಗಿ ತೊಗೋತೀನಿ. ಸೊ ಐ ಟೇಕ್ ಫಸ್ಟ್ ಲೈಟಾಗಿ ಹೈಲೈಟಿಂಗ್ ತೊಗೊಂಡು ಬ್ಲಷ್ ಮೇಲೆ ಟ್ಯಾಬ್ ಮಾಡಿ ಐಲೈನರ್, ಔಟ್ಲೈನ್ ಆ್ಯಂಡ್ ಐಬ್ರೋ ಫಿಲ್ ಮಾಡಿಕೊಂಡು ನನ್ನ ಮೇಕಪ್ ಆಲ್ಮೋಸ್ಟ್ ಮುಗೀತು. ಸೊ ಏನಕ್ಕೆ ಈ ಇದನ್ನು ನಾನು ಹೇಳಿದೆ ಅಂದರೆ, ಇದು ಸ್ವೆಟ್ ರೆಸಿಸ್ಟೆನ್ಸಿ. ಸೊ ಬ್ರೈಡಲ್ಗೆ ತುಂಬ ಯೂಸ್ ಆಗುತ್ತೆ. ತುಂಬ ಬ್ರೈಡ್ಸ್ ಏನಾದರೂ ಸ್ವೆಟ್ ಆಗ್ತಾರೆ ಅಂತಂತಂದರೆ ಸೊ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಸೊ ಆಫ್ಟರ್ ಫೈನಲ್ ಐ ಟೇಕ್ ಇದು 1 size ಅವರ ಸ್ಪ್ರೇ. ಬಿಫೋರ್ ಯು ಶೇಕ್, ಫಿನಿಶ್. ಸೊ ನ್ಯಾಚುರಲ್ ಲೈಟ್ಗೆ ಹೀಗೆ ಕಾಣುತ್ತೆ. ಸೊ ಆಫ್ಟರ್ ರಿಂಗ್ ಲೈಟ್ಗೆ ಇಷ್ಟು ವೈಟಾಗಿ ಕಾಣುತ್ತೆ ಅಷ್ಟೇ. ಫೈನಲ್ ಎಲ್ಲ ಮುಗೀತು. ಸೊ ಫೈನಲ್ ಟಚಪ್ ಲಿಪ್ ಗ್ಲಾಸ್. ಸೊ ತುಂಬ ಚೆನ್ನಾಗಿದೆ ಡಾಟ್ ಆ್ಯಂಡ್ ಕ್ಯೂರ್ದ ಲಿಪ್ ಗ್ಲಾಸ್.
ಫೈನಲಿ ಹಬ್ಬಕ್ಕೆ ರೆಡಿ. ಮೇಕಪ್ ಒಂದೆಲ್ಲ ಸ್ಯಾರಿ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ಫೈನಲ್ ವಿಡಿಯೋ ಮಾಡಿ. ದಿಸ್ ಇಸ್ ಅ ಸ್ಯಾರಿ. ಇದು ಫೈನಲ್ ಔಟ್ಫಿಟ್. ಇದು ಸ್ಯಾರಿ ನಾನು ಇದನ್ನು ಆರ್ಯ ಕಲೆಕ್ಷನ್ಸ್ ಅಂತ ಒಂದು ಪೇಜಲ್ಲಿ ಬೈ ಮಾಡಿದ್ದು. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಜ್ಯುವೆಲ್ರಿ ಫ್ರಮ್ ಮೈ ಪೇಜ್. ಸೊ ಇದು ನನ್ನ ಜ್ಯುವೆಲ್ ಆ್ಯಂಡ್ ಗಾಟ್ ಇಯರಿಂಗ್ಸ್. ಇದು ಪರ್ಪಲ್ ಮಧ್ಯದಲ್ಲಿ this is my final outfit. Thank you for watching my vlog and keep supporting. Subscribe to Bhavani Gowda YouTube channel. ಇನ್ನು ಮೂರು ವೀಡಿಯೋಸ್ ಮಾಡೋಕ್ಕೆ ಫ್ರೀ ಮಾಡ್ಕೊಂಡು ಟ್ರೈ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.